ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ದೇಶಕ್ಕೆ ಅನ್ನ ಹಾಕುವ ರೈತನಿಗೆ ಶುರುವಾಗ್ತಿದೆ ಆತಂಕ. ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ಬೀದರ್ ಜಿಲ್ಲೆಯ ರೈತರಲ್ಲಿ ಆತಂಕ. ಮುಂಗಾರು ಮಳೆ ಸರಿಯಾಗಿ ಆಗದ ಕಾರಣ ಇದೀಗ ಜಿಲ್ಲೆಯ ರೈತರು ಕಂಗಾಲಾಗಿದ್ದಾರೆ. ಜುಲೈ 2ನೇ ವಾರ ಮುಗಿತಾ ಬಂದ್ರೂ ಕೂಡ ಸಮರ್ಪಕವಾಗಿ ಮಳೆ ಬೀಳ್ತಿಲ್ಲ. ಒಂದೆಡೆ ಸಾಲ ಸೂಲ ಮಾಡಿ ಬೀಜ ಗೊಬ್ಬರ ಕೂಡ ಖರೀದಿ ಮಾಡಿ ಬಿತ್ತನೆಯನ್ನ ಮಾಡಿದ್ದಾರೆ ರೈತರು. ಮತ್ತೊಂದು ಕಡೆ ದಿನೇ ದಿನೇ ಒಣಗ್ತಿರುವಂತಹ ಮೊಳಕೆ ಒಡೆದಿರುವ ಬೆಳೆ ಕುರಿತು ಆತಂಕ ವ್ಯಕ್ತವಾಗ್ತಿದೆ. ಒಣಗ್ತಿರುವಂತಹ ಸೋಯಾಬೀನ್, ಹೆಸರು, ಉದ್ದು ಬೆಳೆ ಇವುಗಳ ಒಂದು ಸಮಸ್ಯೆಯಿಂದ ಜಿಲ್ಲೆಯ ರೈತರು ಇದೀಗ ಕಂಗಾಲಾಗಿದ್ದಾರೆ. ಪ್ರತಿದಿನ ಮಳೆಗಾಗಿ ಮೋಡ ಕಡೆ ಮುಖ ಮಾಡ್ತಿದ್ದಾರೆ ಜಿಲ್ಲೆಯ ರೈತರು. ಬರಗಾಲ ಘೋಷಣೆ ಮಾಡುವಂತೆ ರೈತರಿಂದ ಇದೀಗ ಬೇಡಿಕೆ ಕೂಡ ಇಡಲಾಗ್ತಿದೆ. ಎಕರೆಗೆ ಕನಿಷ್ಠ 25,000 ರೂಪಾಯಿ ಪರಿಹಾರ ನೀಡುವಂತೆ ರೈತರು ಒತ್ತಾಯಿಸುತ್ತಿದ್ದಾರೆ. ಸರ್ಕಾರ ನಿರ್ಲಕ್ಷ್ಯ ಮಾಡಿದಲ್ಲಿ ಹೋರಾಟದ ಎಚ್ಚರಿಕೆ ಮಾಡುವುದಾಗಿ ರೈತರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಅಂದ್ರೆ ನಾವು ಈಗ ಮುಂಗಾರು ಮಳೆ ಚಾಲಾಗ ಒಂದು ತಿಂಗಳ ಮ್ಯಾಗ ಐತಿ ಮಳೆ. ಈಗ ನಾವು ಮನ್ ಬಿತ್ತಿದ್ದೇವೆ, ಒಂದು 15 ದಿವಸ ಆಯ್ತು, ಬೆಳೆ ಎಲ್ಲ ಒಣಗ್ಲತ್ತಾವ. ಈಗ ಆಲ್ರೆಡಿ ಕೆಲವೊಂದಲ್ಲೆಲ್ಲ ಒಣಗಿ ನೆಲಕ್ಕೆ ಬಿದ್ದಾವ, ಅದ್ರ ವಿಡಿಯೋ ಎಲ್ಲ ತೋರಿಸಿದೆವು. ಈಗ ಇನ್ನೊಂದು 2 ದಿವಸದಾಗ ಮಳೆ ಇನ್ನೂ 2-3 ದಿವಸದಾಗ ಬೀಳಲಿಲ್ಲ ಅಂದ್ರೆ ಪೂರಾ ಎಲ್ಲ ನಾಶ ಆಗೋಯ್ತವ. ಈಗ ನಾವೆಲ್ಲ ಎಕ್ಕರ್ಗೆ ಏನದ ಅಂದ್ರೆ ಎಲ್ಲ ಟ್ರ್ಯಾಕ್ಟರ್ ರೇಟ್ ಹೆಚ್ಚಿಗೆ ಆಗ್ಯದ, ಗೊಬ್ಬರ ರೇಟ್ ಹೆಚ್ಚಿಗೆ ಆಗ್ಯದ, ಬೀಜದ ರೇಟ್ ಹೆಚ್ಚಿಗೆ ಆಗ್ಯದ. ಇವು ಎಲ್ಲ ರೇಟ್ ಗಗನಕ್ಕೇರವ. ನಮ್ದು ಆದ್ರೆ ಈಗ ಬೆಳೆ ಬರ್ತದೆ ನಿರೀಕ್ಷೆ ಮಾಡಿ ಸಾಲ ಎಲ್ಲ ಮಾಡಿ ನಾವೆಲ್ಲ ಬಿತ್ತಿದೆವು. ಈಗ ಅದು ಸಾಲ ತೀರ್ಸ್ಲಕ್ಕೆ ಭೀ ಆಗಲ್ಲ, ಬೆಳೆ ನಮ್ಗೆ ಬರಲ್ಲ. ಯಾಕಂದ್ರೆ ಈಗ ಮಳೆನೇ ಇಲ್ಲ, ಒಣಗ್ಲತ್ತದ ಜಮೀನೆಲ್ಲ. ಈಗ ಮುಂದಿನ ನಮ್ಮ ಜೀವನ ಕಷ್ಟ ಅದ. ಇಂಥ ಜೀವನ ಕಷ್ಟಮಯ ಜೀವನ ರೈತರದ ಪ್ರತಿ ವರ್ಷ ಇದೇ ಇರುತ್ತೆ. ಹೋದ ವರ್ಷ ಮಳೆ ಬಿದ್ದು ಹೋಯ್ತು, ಈ ವರ್ಷ ಮಳೆ ಬೀಳಾರ್ದೆ ಹೋಗ್ಲತ್ತ. ಇಂಥ ಸಂಕಷ್ಟದಾಗ ರೈತರು ಪ್ರತಿ ವರ್ಷ ಸಂಕಷ್ಟದಾಗೆ ಇದ್ದೆವು. ಈಗ ನಾವು ಸರ್ಕಾರ ಸಾಲನೂ ತೀರ್ಸ್ಲಕ್ಕಾಗಲ್ಲ, ಪ್ರೈವೇಟ್ ಸಾಲನೂ ತೀರ್ಸ್ಲಕ್ಕಾಗಲ್ಲ. ಇಂಥ ಸಂಕಷ್ಟದಾಗ ಬಂದೆವು. ರೈತರೆಲ್ಲ ಆತ್ಮಹತ್ಯೆ ಮಾಡೋ ಸಂಬಂಧ ಬಂದೆವು ನಾವು. ಅದಕ್ಕೆ ಈಗ ಸರ್ಕಾರ ಏನದ ಅಂದ್ರೆ ಇದಕ್ಕೆ ತಕ್ಷಣ ಸ್ಪಂದಿಸಿ ಏನದ ಅಂದ್ರೆ ಎಕ್ಕರ್ಗೆ ಏನದ ಅಂದ್ರೆ 20-25 ಸಾವಿರ ರೂಪಾಯಿ ಸಹಾಯಧನ ಮಾಡ್ಬೇಕಂತೇಳಿ ನಾ ರೈತ ಕೇಳ್ತಾ ಇದ್ದೇನೆ ಸರ್ಕಾರಕ್ಕೆ ನೇರವಾಗಿ. ರೈತರು ಸರ್ಕಾರ ಒಂದು ವೇಳೆ ರೈತರಿಗೆ ಕಣ್ತೆರೆದು ನೋಡ್ಲೋದ್ರೆ ನಾವು ಈ ಹೋರಾಟ ಭೀ ಮಾಡ್ಬೇಕಾಗತ್ತೆ, ಇಲ್ಲ ಹೋದ್ರೆ ರೈತರು ಆತ್ಮಹತ್ಯೆ ಭೀ ಮಾಡ್ಕೋಬೇಕು ನಾವೆಲ್ಲ. ಅದಕ್ಕೆ ರೈತರಿಗೆ ಸಹಕಾರ ಮಾಡ್ಬೇಕು ಸರ್ಕಾರ, ಕರ್ನಾಟಕ ಸರ್ಕಾರ, DK ಶಿವಕುಮಾರ್ ಅಂತೇಳಿ ನಾ ರೈತ ಆಗಿ ನಾ ಅವರಿಗೆ ಮನವಿ ಮಾಡತ್ತೀನಿ ಮಾಧ್ಯಮ ಮುಖಾಂತರ. ಮಳೆಗಾಲ ಚಾಲುವಾಗಿ 1 ತಿಂಗಳಾಯ್ತು, ಇನ್ನ ಭೀ ಮಳೆ ಇಲ್ಲ. ಬಿತ್ತಿದೆವು, ಮೊಳಕೆ ಬರ್ಲಕ್ಕೆ ತಯಾರಿಲ್ಲ. ಪೂರಾ ಒಣಗಿ ಸತ್ಯನ ಸಾಗ್ಲತ್ತದು. ನಾವೇ ಒಕ್ಕಲಿಗೆರೆ ಬೇರೆಯವ್ರಿಗೆ ಅನ್ನ ಹಾಕೋದು, ನಮಗೆ ಅನ್ನ ಸಿಗಲ್ಲ ಹೋಗ್ಯದ. ಪರಿಸ್ಥಿತಿ ಖರಾಬ್ ಆಗ್ಯದ. ಬಿತ್ತಿರಿ ಎಲ್ಲ ಬಿತ್ತಿದೆವು, ಈಗ ಮಳಿನೇ ಇಲ್ಲ ರೀ. ಬೆಳೆ ಒಣಗ್ಲತ್ತದ ರೀ. ಹಾಂ, ಹೆಂಗ ಮತ್ತೆ ಹಿಂಗಾದ ಪರಿಸ್ಥಿತಿ. ಈಗ ಎದ್ರಿ ನಾವು ಪಾಸ್ ಹಾಕೊಂಡು ಸಾಯ ಎಳಿಯದ ರೀ. ಏನು ಮಾಡಬೇಕು, ಎಲ್ಲ ಬೆಂಕಿನವ್ರು ಸಾಲ, ಒಕ್ಕಲಿಗೆರು ಸಾಲ, ಎಲ್ಲರು ಹೆಂಗೆ ಮಾಡಬೇಕು, ಎಲ್ಲ ಭಾಳ ಪರಿಸ್ಥಿತಿ ಬಂದದ. ಸಾಲ ಮಾಡಿ ತಂದಿದ್ದೀವಿ ರೀ. ಏನಾರ 20-25 ಸಾವಿರ ರೂಪಾಯಿ ನಮ್ಗೆ ಕೊಡಬೇಕು. ಅಲ್ಲ, ಈಗ ಸಾಲ ಕೊಟ್ಟವ್ರು ಬಂದು ಕೇಳಾಕ್ತಾರ ಹೆಂಗೆ? ಈಗ ಕೇಳತ್ತಾರ. ಸಾಲದವ್ರು ಬಂದಾರ, ಬೆಂಕಿನವ್ರು ಮನೆಗೆ ಹೊಂಟಾರಿ. ಎಲ್ಲ ಭಾಳ ಹೈರಾಣಿ ಬಂದದ. ಈಗ ಮಳೆ ಇಲ್ಲ, ಮತ್ತೆ ಬೆಳೆನೂ ಇಲ್ಲ, ಬೆಳೆನೂ ಇಲ್ಲ, ಮಳೆ ಇಲ್ಲ. ಮಾಡ್ತೀರಿ ಈಗ? ಏನು ಮಾಡ್ಬೇಕು ಸರ್ಕಾರ? ಸರ್ಕಾರ ಏನ ನಮ್ಗೆ ಸಹಾಯತ ಮಾಡಬೇಕು. ಸಹಾಯ ಮಾಡಬೇಕು.